135ರಷ್ಟು ಪ್ರಚಂಡ ಬಹುಮತವನ್ನು ಕೊಟ್ಟು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಂಥ ಕರ್ನಾಟಕಕ್ಕೆ ಕಾಂಗ್ರೆಸ್ ದ್ರೋಹ ಮಾಡ್ತಿದೆಯಾ? ಮುಖ್ಯಮಂತ್ರಿಗಳ ಸ್ಥಾನದ ಬದಲಾವಣೆ ಯಾವ ಹಂತಕ್ಕೆ ಹೋಗ್ತಾ ಇದೆ? ಹಠಕ್ಕೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್, ಏನಾದರೂ ಮಾಡಿ ಇಳಿಸ್ತೀನಿ ಅಂತ. ಈ 31 ಶಾಸಕರ ಪತ್ರ ಇದೆಯಲ್ಲ, ಇದು ಇಡೀ ಘಟನೆಗೆ ಹೊಸ ಡೈಮೆನ್ಷನ್ ಕೊಡ್ತಿದೆ ಅಂತ ನಾನು ಅನ್ಸೋಕೆ ಸ್ಟಾರ್ಟ್ ಆಗಿದೆ. 99% ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗಿದ್ದಾರೆ. ಡಿ ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಹೈಕಮಾಂಡ್. ನಾನು ನಿಮಗೆ ದಿನಾಂಕ ಕೇಳಿ, ನನ್ನಲ್ಲಿ ಯಾವತ್ತು ಮಾಡ್ತೀನಿ, ಆ ದಿನಾಂಕವನ್ನು ಅನೌನ್ಸ್ ಮಾಡಿ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ ಇಡೀ ದೇಶದಲ್ಲೇ ಅಧಪ್ಪತನದತ್ತ ಸಾಗ್ತಾ ಇದೆ. ಎಲ್ಲಾದರೂ ಒಂದು ರಾಜ್ಯದಲ್ಲಿ ಅಧಿಕಾರ ಹಿಡಿದ್ರೆ ಸಾಕಪ್ಪ ಅಂತ ಪರಿತಪಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ 135ರಷ್ಟು ಪ್ರಚಂಡ ಬಹುಮತವನ್ನು ಕೊಟ್ಟು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಂಥ ಕರ್ನಾಟಕಕ್ಕೆ ಕಾಂಗ್ರೆಸ್ ದ್ರೋಹ ಮಾಡ್ತಿದೆಯಾ? ನಾಯಕತ್ವದ ಕಿತ್ತಾಟ ಇಲ್ಲಿ. ಮುಖ್ಯಮಂತ್ರಿಗಳ ಸ್ಥಾನದ ಬದಲಾವಣೆ ಯಾವ ಹಂತಕ್ಕೆ ಹೋಗ್ತಾ ಇದೆ? ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದಿದೆ, ಅರಾಜಕತೆ ತಾಂಡವವಾಡ್ತಾ ಇದೆ. ಒಂದೊಂದು ಬಣ ಒಬ್ಬೊಬ್ಬ ನಾಯಕರು ಅನ್ನೋ ಥರ ಒಂದೊಂದು ದಿಕ್ಕಿಗೆ ಮುಖವನ್ನು ತಿರುಗಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾದರೆ ಸದ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ, ಮುಂದಿನ ಆಗುಹೋಗುಗಳ ಬಗ್ಗೆ ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗ ಮೊದಲನೇದಾಗಿ ಸರ್, ಏನು ಸರ್ ಕರ್ನಾಟಕದಲ್ಲಿ ಒಂಥರ ಅರಾಜಕತೆ ಅನ್ನೋ ಥರ ಆಗ್ಬಿಟ್ಟಿದೆಯಲ್ಲ? ಇದು ಹೇಗೆ ಅಂತ ನಾ ಬೆಳಗ್ಗೆ ಯಾರೊಬ್ಬರ ಹತ್ರ ಹೇಳ್ತಾ ಇದ್ದೆ, ಒಬ್ಬ ರಾಜಕಾರಣಿ ಹತ್ರ. ಇದು ನಮ್ಮ ಕನ್ನಡ ಸೀರಿಯಲ್ಸ್ಗಳಿರ್ತವೆ ಗೊತ್ತಾ, ಧಾರಾವಾಹಿಗಳು. ಅರ್ಧ ಗಂಟೆ ಎಪಿಸೋಡು ಸರ್. ಅರ್ಧ ಗಂಟೆ ಎಪಿಸೋಡ್ನಲ್ಲಿ ಹೀರೋ ಆದವನು ಯಾರೋ ಎಂಟ್ರಿ ತಗೋತಾನೆ. ಓಕೆ, ಎಂಟ್ರಿ ತಗೋಬೇಕಾದ್ರೆ ನಾನು ಒಳಗೆ ಹೋಗಲೇ ಅಂತಾನೆ, ಹೋಗುತ್ತೀಯಾ ಅಂತಾನೆ. ರಿಯಾಕ್ಷನ್ ಶಾಟ್ಗಳು 4. ಅದಕ್ಕೆ ಆ ಮನೇಲಿರೋ ರಿಯಾಕ್ಷನ್ ಶಾಟ್ಸ್, ಹೋಗಬೇಕೋ ಬೇಡವೋ ಮುಖಗಳು ಮಾಡೋದು. ಒಂದು ಬ್ರೇಕ್ ಬರೋವರೆಗೆ ಒಳಗೆ ಹೋಗಬೇಕೋ ಬೇಡವೋ ಅನ್ನೋ ತೀರ್ಮಾನ ಆಗಿರಲ್ಲ. ಬ್ರೇಕ್ ಮುಗಿಯುತ್ತೆ ಅರ್ಧ ಗಂಟೆ ಎಪಿಸೋಡ್ನಲ್ಲಿ. ಆದಮೇಲೆ ನಾನು ಒಳಗೆ ಬಂದೆ ಅಂತ, ನೀನು ಒಳಗೆ ಯಾಕೆ ಬಂದೆ ಅಂತ. ಸೊ ಅರ್ಧ ಗಂಟೆ ಸೀರಿಯಲ್ ಹಾಗೆ ಮುಗಿದ್ಬಿಟ್ಟು, ಸೊ ಸೀರಿಯಲ್ ಮುಗಿಯೋ ಹೊತ್ತಿಗೆ ಮತ್ತೆ ಎಲ್ಲರದ್ದು ಒಂದು ಕ್ಲೋಸಪ್ ಶಾರ್ಟ್ಸ್ಗಳು ಹಾಕಿ ಮುಖ ಭಾವಗಳನ್ನ ಹಾಕ್ಬಿಟ್ಟು, ಅವ್ರು ಹಿಂಗೆ ನಿಂತ್ಕೊಂಡು ಹಂಗೆ ನಿಂತಿದ್ದು ಹಾಕ್ಬಿಟ್ಟು ಕಟ್ ಶಾರ್ಟ್ಸ್ಗಳನ್ನ ಹಾಕಿ ಮುಗಿಸ್ತಾರೆ. ಕಾಂಗ್ರೆಸ್ ರಾಜಕಾರಣ ಈ ಸ್ಥಿತಿ ಬಂದಿದೆ. ಇವರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಅಂತ ಜನ ಕೇಳುವ ಸ್ಥಿತಿ ಬಂದಿದೆ. ಜನ ಆಯ್ಕೆ ಮಾಡೋದು ಪ್ರೀತಿಯಿಂದ ಕಣ್ರಿ. ಇದು ನೋಡಿದ್ರು 1 ವರ್ಷ ಇದೇ ಕೆಲಸ. ಯಾರ ಕಂಪ್ನಿಗೆ ಹೋದ್ರು, ಬಂದ್ರು, ಯಾರಾದರೂ ಏನಾಗ್ಬಿಟ್ಟಿದೆ ಮಾಧ್ಯಮಗಳಲ್ಲಿ ಹೆಡ್ಲೈನ್ಸು, ದಿಲ್ಲಿಗೆ ಆಗಮನ, ದಿಲ್ಲಿಯಿಂದ ನಿರ್ಗಮನ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದಾರೆ, ಫ್ಲೈಟ್ ಬರ್ತಾ ಇದೆ, ವರಿಷ್ಠರನ್ನ ಭೇಟಿ ಮಾಡ್ತಾರೆ, ಅಯ್ಯೋ ವರಿಷ್ಠರು ಸಿಗ್ಲೇ ಇಲ್ಲ, ವಾಪಸ್ ಹೋದ್ರು. ಅಷ್ಟೇ ಅಲ್ಲ, ಈಗ ಈ ನಾಯಕರು ಟಾಯ್ಲೆಟಿಗೆ ಹೋಗಿದ್ದಾರೆ. ಇವರು ಟಾಯ್ಲೆಟಿಗೆ ಯಾಕೆ ಹೋಗಿದ್ದಾರೆ ಗೊತ್ತಾ? ಅಲ್ಲಿರುವವರು ಯಾರು, ಅಲ್ಲಿ ಯಾರಾದರೂ ಇದ್ದಾರೆಯೇ, ಈ ಟೈಪ್, ಅದು ಹೀಗೂ ಉಂಟೆ ಟೈಪ್ ಮಾತಾಡ್ಕೊಂಡು ಕಳೀತಾ ಇದ್ದಾರೆ. ಬಟ್ ದ ಸೀರಿಯಸ್ ಥಿಂಗ್ ಇಸ್, ಈ ಆಟ ಒಂದು ಅಂತಿಮ ಹಂತಕ್ಕೆ ಬಂದಿದೆಯಾ ಅಂತ ಅನ್ಸೋಕೆ ಪ್ರಾರಂಭ ಆಗಿದೆ. ಒಂದು ಅಂತಿಮ ಆಟ ಅನ್ನುವ ರೀತಿ ಅನ್ಸೋಕೆ ಪ್ರಾರಂಭ ಆಗಿದೆ. ನಾವು ನಿನ್ನೆ ಮೊನ್ನೆ ಚರ್ಚೆ ಮಾಡಿದ್ವಿ, ಈ ಡಿವೈಡ್ ಆದ ಈ 2 ಗುಂಪುಗಳು ಮತ್ತು ಒಂದಾಗುವ ಲಕ್ಷಣ ಕಾಣ್ತಾ ಇಲ್ಲ. ಹೌದು, ಆ ಕಹಿ ಇದೆಯಲ್ಲ, ಅದು ಸುಮ್ಮನೆ ತೋರ್ಸೋದಕ್ಕೆ ಮನ್ರೇಗಾಕ್ಕೆ ಹೋಗ್ಬಿಟ್ಟು ತಲೆ ಮೇಲೆ ಮಣ್ಣು ಹೊತ್ಕೊಂಡು 3 ಜನ ಹೋಗ್ತಿದ್ದಾರಪ್ಪ. ನಿನ್ನೆ ದೊಡ್ಡಬಳ್ಳಾಪುರದಲ್ಲ ಏನೋ, ಸಿದ್ದರಾಮಯ್ಯನ ತಲೆ ಮೇಲೆ ಒಂದು ಮಣ್ಣು, ಡಿ ಕೆ ಶಿವಕುಮಾರ್ ತಲೆ ಮೇಲೆ ಇನ್ನೊಂದು ಮಣ್ಣು, ಸುರ್ಜೇವಾಲಾ ತಲೆ ಮೇಲೆ ಇನ್ನೊಂದು ಮಣ್ಣು. ಯಾವ ಮಣ್ಣು ಎತ್ಬಿಟ್ಟು ಯಾರ ತಲೆ ಮೇಲೆ ಯಾರು ಹಾಕ್ತಾರೆ ಮಣ್ಣಾಗ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಶಾಸಕರೇ ಹಾಕ್ತಾರೆ ಮಣ್ಣು, ಈಗ ಗೊತ್ತಿಲ್ಲ. ಆ ಹಂತಕ್ಕೆ ಬಂದು ನಿಂತಿದೆ. ಆದರೆ ಸಿದ್ದರಾಮಯ್ಯ ತಮ್ಮದೇ ಆದ ಆಟ ಆಡ್ತಾ ಇದ್ರೆ, ಡಿ ಕೆ ಶಿವಕುಮಾರ್ ತಮ್ಮದೇ ಆದ ಆಟ ಆಡ್ತಿದ್ದಾರೆ. ಬೋತ್ ಆರ್ ಪ್ಲೇಯಿಂಗ್. ಸೊ ಅದ್ರ ಲೇಟೆಸ್ಟ್ ಈ 31 ಶಾಸಕರ ಪತ್ರ ಇದೆಯಲ್ಲ, ಇದು ಇಡೀ ಘಟನೆಗೆ ಹೊಸ ಡೈಮೆನ್ಷನ್ ಕೊಡ್ತಿದೆ ಅಂತ ನನಗೆ ಅನ್ಸೋಕೆ ಸ್ಟಾರ್ಟ್ ಆಗಿದೆ. ಹೌದು, ಇಟ್ಸ್ ಅ ನ್ಯೂ ಡೈಮೆನ್ಷನ್. ಏನದು? ಇದನ್ನ ಒಂದು ಟೆಸ್ಟ್ ಡೋಸ್ ಅನ್ಬೋದು. ಅಲ್ಲ, ಈ 31 ಶಾಸಕರು ಹೊಸದಾಗಿ ಗೆದ್ದಂಥವ್ರು, ಅವರ ಶಾಸಕ್ಕೆ ಅಷ್ಟೊಂದು, ಅವರ ಪತ್ರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇದೆಯಾ ಸರ್? ಅನಿವಾರ್ಯತೆ ಇದೆಯಾ? ಅಲ್ಲಲ್ಲ, ಈಗ ಏನಾಗುತ್ತೆ ಗೊತ್ತಾ ನಿಮಗೆ, ಇದು ಈಗ ಬಲಾಬಲದ ಪ್ರಶ್ನೆಗೆ ಬಂದು ನಿಂತಿದೆ ಸರ್.
ಹ್ಮ್. ಬಲಾಬಲದ ಪ್ರಶ್ನೆಗೆ ಬಂದಿದೆ. ಹ್ಮ್. ಇದುವರೆಗೆ ನೋಡಿ ಹ್ಮ್. ಡಿ ಕೆ ಶಿವಕುಮಾರ್ ಅವರು ಮಾತನಾಡೋರು ಯಾರು 4 ಜನ, ಶಿವಗಂಗಾ, ಅವರ ಇಕ್ಬಾಲ್. ಇಕ್ಬಾಲು, ಹ್ಮ್. ಸೊ ಇವನು ಬಾಲಕೃಷ್ಣ ಮಾಗಡಿ ಬಾಲಣ್ಣ. ಅಂದರೆ ಇಡೀ ಅವರ ಸ್ಟ್ರೆಂತ್ ಏನಿದೆ ಅದು ಬಹಿರಂಗವಾಗಿ ಕಾಣ್ತಾ ಇರಲಿಲ್ಲ. ಹ್ಮ್. ಎಷ್ಟು ಜನ ಇದ್ದಾರೆ ಚರ್ಚೆ ಮಾಡ್ತಿದ್ವಿ ನಾವು, ಹ್ಮ್. ಬಟ್ ಗಟ್ಟಿಯಾಗಿ ಎಷ್ಟು ಜನ ಇದ್ರು ಅನ್ನೋದೇನಿದೆ ಅದು ಪ್ರಶ್ನಾರ್ಹವಾಗಿತ್ತು. ಹ್ಮ್. ಹ್ಮ್. ಈಗ ಈ ಯಾರು ಏನೇ ಅನ್ಲಿ, ಈ 31 ಜನರಲ್ಲಿ ಹ್ಮ್. 99% ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿದ್ದಾರೆ. ಓಕೆ, ಇದು ಪತ್ರಕ್ಕೆ ಸೈನ್ ಹಾಕುವಾಗ ಇದೊಂದೇ ಪತ್ರಕ್ಕೆ ಸೈನ್ ಹಾಕಿದ್ರ ಮತ್ತೊಂದು ರೀತಿ ಪತ್ರಕ್ಕೂ ಸೈನ್ ಹಾಕಿದ್ರ? ಗೊತ್ತಿಲ್ಲ, ಈ ಪತ್ರ ಸಮರ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನೀವೊಂದು ನೆನ್ಪು ಮಾಡ್ತೀನಿ, ಇವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಬಿಟ್ಟು ವಿನಯ್ ಕುಲಕರ್ಣಿ ಮತ್ತೆ ವೀರೇಂದ್ರ ಪಪ್ಪಿ ನಮ್ಮ ಹೌದು. ಯಾರು ಚಿತ್ರದುರ್ಗ MLA ಹೌದು ಜೈಲಲ್ಲಿ ಇದ್ರ ಅವಾಗ ಹೌದು. ಹೋಗಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡ್ ಬಂದಿದ್ದಾರೆ ಅನ್ನೋದು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ಹೌದು. ಯಾವ ಪತ್ರ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಬಟ್ ಇನ್ನೊಂದು ಮಜಾ ಗೊತ್ತಾ ನಿಮ್ಗೆ? ಹಾ. ಈಗ ಏನು ನಿನ್ನೆ ಬಿಡುಗಡೆ ಮಾಡಿದ ಪತ್ರಕ್ಕೆ ಡೇಟ್ ಇಲ್ಲ, ಹ್ಮ್. ಹ್ಮ್. ಅದರ ಮೇಲೆ ದಿನಾಂಕ ಇಲ್ಲ. ಹ್ಮ್. ಅಂದ್ರೆ ನೀವ್ ಹೇಳ್ದ ಮೊದಲು ಮಾಡಿಸಿದ ಪತ್ರನೋ ಇದು ಮಾಡಿಸಿದ್ದೋ ಈ ಕರೆಕ್ಟ್ ಟೈಮ್ ಅಂತ ರಿಲೀಸ್ ಮಾಡಿದ್ರು, ಹ್ಮ್. ಹೊಸ ಪತ್ರಕ್ಕೆ ಸೈನ್ ಹಾಕ್ಸಿದ್ರು ಗೊತ್ತಿಲ್ಲ. ಸೊ ಡಿ ಕೆ ಹ್ಮ್. ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಹ್ಮ್. ಹ್ಮ್. ಹೈಕಮಾಂಡ್ಗೆ. ಎಚ್ಚರಿಕೆನ ಸಂದೇಶನ ಸರ್? ಸಂದೇಶ ಅದು, ಹ್ಮ್. ಅದು ಎಚ್ಚರಿಕೆಯಾಗಿ ಪರಿವರ್ತನೆ ಆಗ್ಬೋದು. ಹ್ಮ್. ಈ ಹಂತದಲ್ಲಿ ಯಾವ ಸಂದೇಶ ಅವ್ರು ಕೊಡ್ತಿದ್ದಾರೆ ಅಂತಂದ್ರೆ, ಹ್ಮ್. ಒಂದು, ನಾನು ನಿಮಗೆ ದಿನಾಂಕ ಕೇಳಿದ್ದೀನಿ, ನನ್ನನ್ನು ಯಾವತ್ತು ಮಾಡ್ತೀರಿ ಅಂತ. ಹ್ಮ್. ಆ ದಿನಾಂಕವನ್ನು ಅನೌನ್ಸ್ ಮಾಡ್ತಿರೋ, ಹ್ಮ್. ಅಥವಾ ಈ ಶಾಸಕರು ಏನು ಪತ್ರ ಕೊಟ್ಟು ಹ್ಮ್. ಸಂಪುಟ ವಿಸ್ತರಣೆ ಮಾತಾಡಲ್ಲ, ಪುನಾರಚನೆಯ ಮಾತನಾಡಿದ್ದಾರೆ. ಹ್ಮ್. ನೀವು ಪುನಾರಚನೆ ಮಾಡ್ತೀಯ ಅಂತಂದ್ರೆ ಹ್ಮ್. ನನಗೆ ನೀವು ಅಧಿಕಾರ ಕೊಡಲ್ಲ ಅಂತ ಅರ್ಥ. ಹೌದು, ಮುಖ್ಯಮಂತ್ರಿ ಅವಾಗ I will ಹೌದು. take my own decision. ಹೌದು. ಹೌದು. ಹ್ಮ್. ಇಲ್ಲ, ಪುನರಚನೆಯ ಪ್ರಶ್ನೆ ಇಲ್ಲ ಅಂತ ನೀವು ಹೇಳಿದ್ರೆ ಹ್ಮ್. ಆಗ ನನಗೆ ದಿನಾಂಕ. ಅಲ್ಲ ಸರ್, HD ಕುಮಾರಸ್ವಾಮಿ ಅಂತ ಘಟಾನುಘಟಿಯನ್ನ ಅಧಿಕಾರದಿಂದ ಕಿತ್ತೆಸೆದಂತಹ ಸಿದ್ದರಾಮಯ್ಯನವ್ರಿಗೆ DKನ ತಡೆಯಕ್ಕೆ ಆಗಲ್ವಾ ಸರ್? ಅಷ್ಟು ಕಷ್ಟನ ಅದು? ತಡೆದಿದ್ದಾರೆ, ಹ್ಮ್. ಈಗ ಇಲ್ಲಿವರೆಗೆ ತಡೆದಿದ್ದಾರೆ. ಹ್ಮ್. ಬಟ್ ರಾಜಕಾರಣದಲ್ಲಿ ನಾಳೆ ತಡೆದೇ ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ಹ್ಮ್. ರಾಜಕಾರಣಕ್ಕೆ ಭವಿಷ್ಯ ಅನ್ನೋದಿಲ್ಲ, ಹ್ಮ್. ರಾಜಕಾರಣ ಸದಾ ವರ್ತಮಾನವೇ ಹೌದು. ಅಲ್ವಾ? ಹೌದು. So, ಆದ್ರಿಂದ ಈಗೇನಂದ್ರೆ ಭಟ್ರೆ, ಈಗ ಸಿದ್ದರಾಮಯ್ಯನವರು ಮಾತಿನಂತೆ ನಡೆದುಕೊಳ್ಳಬೇಕು ಅಂತಿದ್ದಿದ್ರೆ ಸುಲಭವಾಗಿ ಸ್ಥಾನವನ್ನ ಬಿಟ್ಟು ಕೊಡ್ಬೋದಿತ್ತು, ಕೊಡ್ತಿದ್ರು. ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಹಠಕ್ಕೆ ಬಿದ್ದಿದ್ದಾರೆ DK ಶಿವಕುಮಾರ್, ಏನಾದ್ರೂ ಮಾಡಿ ಇಳಿಸ್ತೀನಿ ಅಂತ. ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ. ಹಾ, ಅದೇ ರೀತಿ ಸಿದ್ದರಾಮಯ್ಯನವ್ರು ಹಠಕ್ಕೆ ಬಿದ್ರೆ, ನಾನು ಇಳಿದ್ರು ನಿನ್ನ ಆಗಕ್ ಬಿಡಲ್ಲಪ್ಪ ಅನ್ನೋ ಹಠಕ್ಕೆ ಏನಾದ್ರು ಬಿದ್ರೆ ರಾಜಕಾರಣ ಯಾವ ದಿಕ್ಕಿನ ಹೊರಡುತ್ತೆ? ಆವಾಗ ಹೇಳೋದಕ್ಕಾಗಲ್ಲ. ಕಾಂಗ್ರೆಸ್ ಏನಾಗುತ್ತೆ, ಅದು 2-3 ರೀತಿ ಆಗುತ್ತೆ. ಹಾ. ಒಂದು, ತಕ್ಷಣ ಯಾವ ಬೆಳವಣಿಗೆ ಆಗುತ್ತೆ ಅನ್ನೋದು ಒಂದು. 2028 ಇಲೆಕ್ಷನ್ ಅಲ್ಲಿ ಏನಾಗುತ್ತೆ ಅನ್ನೋದು. ಇದನ್ನು 2 ರೀತಿ ನಾವು ನೋಡಬೇಕು. ತಕ್ಷಣ ರಾಜಕಾರಣದಲ್ಲಿ BJP ಎಂಟ್ರಿ ತಗೊಳುತ್ತಾ ಗೊತ್ತಿಲ್ಲ ನಮಗೆ. BJP ಎಂಟ್ರಿ ಆದರೆ, ಅಮಿತ್ ಶಾ ಎಂಟ್ರಿ ಆದ್ರೆ ಅವಾಗ ಯಾವ ಟರ್ನ್ ಆಗ್ಬೋದು? ಮಹಾರಾಷ್ಟ್ರ ಮಾದರಿ ಇಲ್ಲೂ ಬರುತ್ತಾ? ಶಿಂದೆ ಯಾರಾಗ್ಬೋದು ಕರ್ನಾಟಕದಲ್ಲಿ? ಹಾಗಾದ್ರೆ ಅದಕ್ಕೆ ಅಲ್ಲಲ್ಲ, ಕ್ವಶನ್ ಮಾರ್ಕ್ ಅಂತ ನಾನು ಹೇಳ್ತಾ ಇರೋದು. ಆ ಸಾಧ್ಯತೆಗಳನ್ನು ನಾನು ನಿರಾಕರಿಸಲಾರೆ, ಅಲ್ಲಗಳಿಯಲ್ಲ ನಾನು. ಆದರೆ ಸೊ ಆ ಸಾಧ್ಯತೆಯೂ ಇದೆ ಅಂತಾನೆ. ಅದಕ್ಕೆ ಯಾರು ಕರ್ನಾಟಕ ರಾಜಕಾರಣದಲ್ಲಿ ಅದಕ್ಕಿಂತ ಬಹಳ ದೊಡ್ಡದೇನು ಗೊತ್ತಾ? BJP ಆಪರೇಷನ್ ಮಾಡುವುದಕ್ಕೆ ಬಹಳ ದೊಡ್ಡ ಸಮಸ್ಯೆ ಅಂತಂದ್ರೆ ಕಾಂಗ್ರೆಸ್ಸಿಗಿರುವ 141 ಶಾಸಕರ ಬೆಂಬಲ. ಅದ್ರ ಜೊತೆಗೆ ಬಿಜೆಪಿ ನೀವೇನಾದ್ರೂ 120-25 ಇದ್ಬಿಟ್ರೆ ಮುಳುಗಿ ಸಾಕೇ ಬಿಡ್ತಿದ್ರು ಇಷ್ಟೊತ್ತು. ಈ ಮತ್ತೆ ಬಿಜೆಪಿಯಲ್ಲಿ ಡಾಕ್ಟರ್ ಇಲ್ವಲ್ಲ ಸರ್? ಈಗ ರಿಟೈರ್ಡ್ ಆಗ್ತಾ ಇದ್ದಾರೆ. ಡಾಕ್ಟರ್ ಎಮರ್ಜ್ ಆಗ್ತಾರೆ ಬಿಡಿ, ಇಲ್ಲದೆ ಡೆಲ್ಲಿಂದ ಕಳಿಸ್ತಾರೆ. ದಟ್ ಇಸ್ ನಾಟ್ ದ ಬಿಗ್ ಇಶ್ಯೂ. ದೇ ವಿಲ್ ಸೆಂಡ್ ಇಟ್, ದೇ ನೋ ಹೌ ಟು ಡೂ ಇಟ್. ಅವರಿಗೆ ಇನ್ನೂ ಕೂಡ BJP ಹೈಕಮಾಂಡ್ಗೆ DK ಶಿವಕುಮಾರ್ ಅವರ ಇಷ್ಟೇ ಇದ್ದಾರೆ ಬೆಂಬಲಿಗರು ಅನ್ನೋ ಬಗ್ಗೆ ಅವರಿಗೆ ಸ್ಪಷ್ಟವಾದ ಕ್ಲಾರಿಟಿ ಇಲ್ಲ. ದೇ ಆರ್ ಥಿಂಕಿಂಗ್ ಹೌ ಮಚ್ ಇರಬಹುದು ಅಂತ. ಯಾಕೆಂದ್ರೆ ಅವ್ರು ಕರ್ನಾಟಕದ ವಿಚಾರದಲ್ಲಿ ಮುಗಿಸುಟ್ಕೊಳ್ಳೋಕೆ ರೆಡಿ ಇಲ್ಲ. ಅವರಂದ್ರೆ ನೀವು ಆಪರೇಷನ್ ಮಾಡಿಬಿಟ್ಟು ಆಪರೇಷನ್ ಸಕ್ಸಸ್ಸು ಪೇಷಂಟ್ ಡೆಡ್ ಆಗ್ಕೂಡ್ತು ಅಂತ. ಸೊ ದಟ್ ಇದು ಆ ಕಾರಣಕ್ಕೆ ದೇ ಆರ್ ವೇಟಿಂಗ್ ಇನ್ ದ ವಿಂಗ್ಸ್. ಮತ್ತೆ ಕನೆಕ್ಷನ್ಗಳಿವೆ, ಕ್ರಾಸ್ ಕನೆಕ್ಷನ್ಗಳಿವೆ. ಸೊ ರಾಜಕಾರಣ ಅಂದ್ರೆ ಹಾಗೆ ಇದ್ದೇ ಇರುತ್ತೆ. ಯಾರ್ಯಾರು ಯಾವ ಕನೆಕ್ಷನ್ ಇದೆ ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಕನೆಕ್ಷನ್ ಹುಟ್ಕೋಬಹುದು. ಮತ್ತೆ ಅಂದ್ರೆ ಸಿದ್ದರಾಮಯ್ಯ HD ಕುಮಾರಸ್ವಾಮಿ ಕನೆಕ್ಷನ್ ಹುಟ್ಕೋಬಹುದು. ಏನೇನ್ ಬೇಕಾದ್ರೂ ಆಗ್ಬಿಡೋದು ರಾಜಕಾರಣ ಹೇಳಕ್ಕಾಗಲ್ಲ. ಆದ್ರೆ ನಿನ್ನೆನ ಈ ಬೆಳವಣಿಗೆ ಏನಿದೆ,
ಫಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರ ಬೆಂಬಲದಿಂದಲೇ ಗೆದ್ದಂತಹ ಹ್ಮ್ ಯುವ ಶಾಸಕರು ಹೊರಗಡೆ ಬಂದಿದ್ದಾರೆ. ಹ್ಮ್ 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 ಸೊ ಹೊರಗೆ ಬಂದ ಆ ಹೇಳಿಕೆನ ನೀವು ಬೇರೆ ಬೇರೆ ರೀತಿ ಹೌದು ವಿಶ್ಲೇಷಿಸಬಹುದು ಸರ್. ಸರ್. ಈಗ ಆ ಶಾಸಕರು ಹೊರಗೆ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಬಣದ ಶಾಸಕರು ಹೊರ ಹೋಗಿದ್ದಾರೆ ಹೊರ ದೇಶಕ್ಕೆ. ಹೌದು ಮತ್ತೊಂದು ಬಣದ ಶಾಸಕರು ಇವತ್ತು ನಾಳೆ ಹೊರಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ. ಹೌದು ಅವರು 4ನೇ ತಾರೀಕಿಗೆ ವಾಪಸ್ ಬರಬೇಕಿತ್ತು. ಫ್ಲೈಟ್ ಟಿಕೆಟ್ ಇನ್ನೂ ಬುಕ್ ಆಗಿಲ್ಲ. ಎಸ್ 6ನೇ ತಾರೀಕಿಂದ ಕರ್ನಾಟಕದಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಹೌದು. ಓಕೆ, ಈ ರಣರೋಚಕ ಘಟ್ಟವನ್ನು ತಲುಪ್ತಾ ಇದೆ ಅಂತ ಇದು ರಣರೋಚಕ ಅಂತ ಎಲ್ಲರೂ ಬಳಸ ಆ ಶಬ್ದಗಳ ಅರ್ಥನೇ ಹೊರಟೋಗ್ಬಿಟ್ಟಿದೆ. ಇದು ಒಂದು ರೀತಿ ಎಂಥ ಸ್ಥಿತಿಗೆ ಬಂದು ತಲುಪಿದೆ ಅಂದರೆ, ಡಿ ಕೆ ಶಿವಕುಮಾರ್ ಮತ್ತು ಅವರ ಗುಂಪಿನ ಪ್ಲಾನ್ ಬಹಳ ಸ್ಪಷ್ಟವಾಗಿದೆ. ಒಂದು, ಈ ಸಂಪುಟ ಪುನಾರಚನೆಯ ಬಾಣವನ್ನು ಬಿಡ್ತಾನೆ ಅವರು ಸಿದ್ದರಾಮಯ್ಯನವರ ಜೊತೆ ಇರುವ ಹಿರಿಯ ಶಾಸಕರುಗಳನ್ನು ಸಪರೇಟ್ ಮಾಡಿ ದೂರ ಇಡುವ ಯತ್ನವನ್ನು ಮಾಡ್ತಿದ್ದಾರೆ. ಸಾಧ್ಯನಾ ಸರ್ ಅದು? ಗೊತ್ತಿಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದರೆ ಯುವಕರು ಮಾತ್ರ ಇವರಿಗೆ, ಸೊ ಅವ್ರು ಇರ್ಕೂಡುದು. ಅಥವಾ ಕಂಟಿನ್ಯೂ ಮಾಡಿದ್ರೆ ನೀವು ಅಷ್ಟು ದೊಡ್ಡ ಮಟ್ಟದ ಆಪರೇಷನ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೈ ಹಾಕಲ್ಲ ಅನ್ಸುತ್ತೆ. ಅವ್ರಿಗೆ ಶಕ್ತಿ ಇದೆಯಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇವರು ಏನ್ ಗೊತ್ತಿದೆ, ಪ್ಲೇ ಇದು ಅಂತ ಹಾಗೆ ಬಿಡುತ್ತೆ ಅಂತಲ್ಲ. ಸೊ ನೀವು ಸಿದ್ದರಾಮಯ್ಯ ಕಂಟಿನ್ಯೂ ಮಾಡೋ ತೀರ್ಮಾನ ತಗೊಂಡ್ರಿ, ಅವಾಗ ಸೀನಿಯರ್ಸ್ ಎಲ್ಲ ಬಿಟ್ಟಾಕಿ, ಅವಾಗ ಅವು ಹೇಳಿಕೆ ಕೊಡುವಂತ ಮಾದೇವಪ್ಪ ಇನ್ನೊಬ್ರು ಮತ್ತೊಬ್ರು ಬೇಡ, ಎಲ್ಲ ಯುವಕರಿಗೆ ಕೊಡ್ಲಿ. ಯುವಕರು ಅಂದ್ರೆ ಮಾದೇವಪ್ಪನ ಮಗ, ಈ ಸಿದ್ದರಾಮಯ್ಯನವ್ರ ಮಗ, ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ, ಈ ಯುವಕರು ಅಂದ್ರೆ ಇವರೇ ಅಲ್ವಾ? ಅವರಲ್ಲ, ಈ ಗ್ಯಾಂಗ್ ಇದೆಯಲ್ಲ ಡಿ ಕೆ ಶಿವಕುಮಾರ್ ಗ್ಯಾಂಗ್, ದೇ ಟ್ರೈ ಟು ಟೇಕ್ ಕಂಟ್ರೋಲ್ ಆಫ್ ದ ಸಿಚುವೇಶನ್, ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳ. ಆದ್ರೆ ಒಂದು ಗಮನಿಸಿ ಬಿಟ್ರೆ ತುಂಬಾ ಸೂಕ್ಷ್ಮವಾಗಿದ್ದು, ಡಿ ಕೆ ಶಿವಕುಮಾರ್ ಎದುರಿಗಿರೋದು ಒಂದೇ ಟಾಸ್ಕ್ ಅಲ್ಲ, 2 ಟಾಸ್ಕ್ ಇದಾವೆ. ಮೊದಲನೇ ದೊಡ್ಡ ಟಾಸ್ಕ್ ಸಿದ್ದರಾಮಯ್ಯನವರಂತ ಘಟಾನುಘಟಿ ಹತ್ರ ರಾಜೀನಾಮೆ ಕೊಡ್ಸೋದು. ಹೌದು. ಎರಡನೇ ಇನ್ನೂ ಅತಿ ದೊಡ್ಡ ಟಾಸ್ಕ್ ಅವ್ರ ಸ್ಥಾನಕ್ಕೆ ಇವರೇ ಹೋಗಿ ಕುತ್ಕೊಳ್ಳೋದು. ಹೌದು. ಎಸ್, 2 ದೊಡ್ಡ ಟಾಸ್ಕ್. ಕರೆಕ್ಟ್. ಇಲ್ಲಿ ಒಂದ್ರಲ್ಲಿ ಫೇಲ್ ಆದ್ರೂ ಇವ್ರು ಸಿಎಂ ಆಗಲ್ಲ. ಹೌದು. ಅಲ್ಲ, ನೀವು ಮೊದಲನೇ ಸಕ್ಸಸ್ ಫಸ್ಟ್, ನೀವು ಮೊದಲನೇ ಸಕ್ಸಸ್ ಆದ್ರೆ ಯಾವುದೇ ಒಬ್ಬ ನಾಯಕರಿಗೆ ಏನಿದೆ ಗೊತ್ತಾ ನಿಮ್ಗೆ, ನಾಯಕತ್ವ ಬದಲಾವಣೆ ಮಾಡೋದಿದ್ರೆ ಯಾರು ನೀವು ಬದಲಿಸ್ತಾರೋ ಅವ್ರ ಕಂಡೀಷನ್ಗಳನ್ನು ಒಪ್ಕೋತಾರೆ. ಇದು ಪಾಲಿಟಿಕ್ಸ್ ನಲ್ಲಿ ನಡೆದು ಬರೋದು. ನಾನು ನೋಡಿದಾಗ ಒಂದು 4 ದಶಕಗಳ ರಾಜಕಾರಣದಲ್ಲಿ ಕಂಡೀಷನ್, ಹೌದು, ನಾನು ಬಿಟ್ಕೊಡ್ತೀನಿ, ನನ್ನ ಕಂಡೀಷನ್ 1 2 3 4 5 6 7 8 ಈ ಕಂಡೀಷನ್ ಇಂಪ್ಲಿಮೆಂಟ್ ಮಾಡಿ. ಸೊ ಸಿದ್ದರಾಮಯ್ಯ ಬಿಟ್ಕೊಡೋದಿದ್ರೆ ಅವ್ರು ಹಾಕಬಹುದಾದ ಮೊದಲ ಕಂಡೀಷನ್ ನೆಕ್ಸ್ಟ್ ಇವ್ರು ಬೇಡ, ಇನ್ಯಾರು ಮಾಡಿ. ಅವರೇ ಕೇಳ್ತಾರೆ ಯಾರಪ್ಪ ನೆಕ್ಸ್ಟ್ ಯಾರು, ಅದು ಕೇಳ್ಬೋದು. ಇವರೇ ಕಂಡೀಷನ್, ಎಸ್ ನಾ ಬಿಟ್ಕೊಡ್ಬೇಕಾ, ಡಿ ಕೆ ಶಿವಕುಮಾರ್ ಮಾಡಿಬಿಡಿ, ನಾನು ಬೆಂಬಲಿಗೆ ಮಾಡಿ ಇರ್ಬೋದು. ಸೊ ಈ ಕಂಡೀಷನ್ ಇಲ್ಲದೆ ಯಾವ ರಾಜಕಾರಣಿನೂ ಅಧಿಕಾರ ಬಿಟ್ಕೊಡಲ್ಲ ಸರ್. ಹೌದು. ಆಮೇಲೆ ಸರ್ ಮತ್ತೊಂದು ತುಂಬಾ ರೋಚಕ ಘಟತ ನಮ್ಮ ಚರ್ಚೆ ಆಗ್ತಾ ಇದೆ, ರಾಜಕಾರಣ ಹೋಗ್ಲಿ. ಈ ಹೆಂಗಾಗ್ತಿದೆ ಅಂದರೆ ಸರ್, ಈಗ ಸಿದ್ದರಾಮಯ್ಯನವರ ನಡೆ ಕಳೆದ ಬಾರಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ದಾಗ ಒಂದೇನೋ ವಿಚಾರಕ್ಕೆ ಆ ಸರ್ಕಾರ ಬೀಳಬೇಕು ಅನ್ನೋ ಥರ ಶುರುವಾಯಿತು ಮಾತುಕತೆ. ಅದರಿಂದ ಯಾರಿದಾರೋ ಯಾರಿಲ್ವೋ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಹೆಂಗೆ ಶುರುವಾಗುತ್ತೆ ಅಂದರೆ, ಒಂದು ಬಣ ಅಂತ ಹುಟ್ಕೊಳ್ಳುತ್ತೆ, ಒಂದು ಗುಂಪು ಹುಟ್ಕೊಳ್ಳುತ್ತೆ. ಆ ಗುಂಪಿಗೆ ಒಬ್ಬ ನಾಯಕ ಆಗ್ತಾನೆ. ಹೌದು. ಯಾವ ನಾಯಕ? ಬೆಳಗಾವಿಯ ನಾಯಕ. ಹೌದು. ಜಾರಕಿಹೊಳಿ, ರಮೇಶ್ ಅನ್ನೋ ಥರದ್ದು ಆ ಗುಂಪು. ಇನ್ನೂ ಅಂತ ಹೇಳಬೇಕು, ರಮೇಶ್ ವಾಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯ, 2 ಮಾತಿಲ್ಲ. ಎಸ್, ಆ ಗುಂಪಿಗೆ ಒಬ್ರು ನಾಯಕ, ಅಲ್ಲಿಂದ ಕಾರ್ಯಾಚರಣೆ ಶುರು ಆಗುತ್ತೆ. ಈಗ ಅದೇ ತರ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ, ಗುಂಪು ಹುಟ್ಕೊಂಡಿದೆ. ಆ ಗುಂಪಿಗೆ ನಾಯಕ ಯಾರು? ಸೇಮ್ ಬೆಳಗಾವಿ, ಸೇಮ್ ಜಾರಕಿಹೊಳಿ, ಆದ್ರೆ ಹೆಸರು ಮಾತ್ರ ಚೇಂಜ್, ಸತೀಶ್. ಇಲ್ಲ, ಪ್ಲೇಯಿಂಗ್ ಲೈಕ್ ದಟ್. ಅವ್ರು ನೋಡಿ, ಒಂದೊಂದು ರಾಜಕೀಯ ಪಕ್ಷದಲ್ಲಿ ತಮ್ಮ ಕುಟುಂಬದ ಒಬ್ಬೊಬ್ಬರು ಇಟ್ಟಿರ್ತಾರ. ಅವ್ರ ಕ್ಯಾರೆಕ್ಟರ್ ಮೊದಲಿಂದ ಆಗ್ಯಾರೆ. ಮತ್ತು ನೀವೇನೇ ಆಗ್ಲಿ ಅವ್ರ ಜೊತೆಯಾಗೆ ಹೋರಾಟ, ಪಕ್ಷ ಬೇರೆ ಇದ್ರಿರಬಹುದು, ಕುಟುಂಬ ಒಂದು. ಈಗ ಫಾರ್ ಎಕ್ಸಾಂಪಲ್ MP ಚುನಾವಣೆಯಲ್ಲಿ ಸತೀಶ್ ಮಗಳು ಗೆಲ್ಲೋದಕ್ಕೆ ಇವರೆಲ್ಲ ಸಪೋರ್ಟ್ ಮಾಡಿದ್ರಲ್ಲ, ಬೇರೆ ಪಾರ್ಟಿಲಿ ಇದ್ರು. ಹೌದು ಸರ್, ಅಲ್ಲಿ ಹೆಂಗಾಯ್ತು, ಸತೀಶ್ ಅವ್ರ ಮಗಳನ್ನ ಗೆಲ್ಸಿದ್ರು, ಹೆಬ್ಬಾಳ್ಕರ್ ಮಗನನ್ನ ಸೋಲ್ಸಿದ್ರು. ಅವ್ರ ಕಂಬೈನ್ಡ್ ಆಪರೇಷನ್, ಬೆಳಗಾವಿ ರಾಜಕಾರಣ ಕಂಬೈನ್ಡ್. ಪಕ್ಷ ಎಲ್ಲ ಇಮ್ಮಟಿ ಇದೆ, ಅವ್ರು ಇದ್ದಿದ್ದೇ ಪಕ್ಷ. ಮತ್ತೊಂದು ಸೋಜಿಗ, ಈ ವಿಶ್ವಾಸ್ ವೈದ್ಯ ಸತೀಶ್ ಜಾರಕಿಹೊಳಿ ಅವರ ಕ್ಲೋಸ್ ರಿಲೇಟಿವ್, ಸೌದತ್ತಿ MLA, ಈ 31 ಶಾಸಕರ ಸೈನ್ ಏನ್ ಹಾಕಿದಾರಲ್ಲ, ಅದ್ರಲ್ಲಿ ಅವರು ಕೂಡ ಇದ್ದಾರೆ, ಇರ್ಬೋದು. ಬಣದಲ್ಲಿ ನಮ್ಮವರೊಬ್ರು ಇರ್ಲಿ ಅಂತ ಅಲ್ಲ, ತಿಳ್ಕೊಳ್ಬೇಕಲ್ವಾ ಪಾಲಿಟಿಕ್ಸ್ ನಲ್ಲಿ ಏನಾಯ್ತು, ಏನ್ ಚರ್ಚೆ ಆಯ್ತು, ಆ ಮಾಹಿತಿಗಳು ತಗೋಬಿಟ್ಟು ತಮ್ಮ ಮೂವ್ ಇರುತ್ತಲ್ಲ, ಆ ಮೂವ್ ಅನ್ನು ಡಿಸೈಡ್ ಮಾಡಕ್ ಬೇಕದು. ಇಟ್ಟಿಟ್ಟೆ ಇರ್ತಾರೆ. ಈ ಸಿದ್ದರಾಮಯ್ಯ ಹತ್ತಿರದ ಪೊನ್ನಣ್ಣ ಇದ್ದಾರೆ. ಪೊನ್ನಣ್ಣ ಇಸ್ ವೆರಿ ಕ್ಲೋಸ್ ಟು ಸಿದ್ದರಾಮಯ್ಯ.
ಇಸ್ ಎ ಲೀಗಲ್ ಅಡ್ವೈಸರ್ ಟು ಹಿಮ್. ಹ್ಮ್ ಹ್ಮ್ ಪ್ರತಿ ವಿಚಾರ ನಾಟ್ ಓನ್ಲಿ ಲೀಗಲ್, ಪೊಲಿಟಿಕಲ್ ಮೂವ್ ಹೇಳೋರು ಅವರು. ಅವ್ರು ಈ ಹುಡುಗರ ಇವ್ರ ಜೊತೆ ಇದ್ದಾರೆ. ಹೌದು. ಆಮೇಲೆ ಈಗ ಸಿದ್ದರಾಮಯ್ಯನವ್ರು ಬಣದವ್ರು ವಿದೇಶಕ್ಕೆ ಹೋಗಿದಾರ, ಅದರಲ್ಲಿ ಡಿ ಕೆ ಬಣದವ್ರು ಒಂದು ಇಬ್ರು ಹೋಗಿರ್ತಾರೆ. ಗೂಢಚರ್ಯ ರಾಜಕಾರಣ. ಓಕೆ. ಅಂದ್ರೆ ಇದು ಯಾವ ರೀತಿ ಟರ್ನ್ ತಗೊಳುತ್ತೆ ಸರ್ ಕೊನೆಯದಾಗಿ ಹೇಳೋದಾದ್ರೆ ನೀವು? ಸೊ ಒಂದು ಇಟ್ಸ್ ನೀವು ಹೇಳ್ದಂಗೆ ರಣರೋಚಕ ಬೇಡ, ರೋಚಕ ಅಂದ್ಬಿಡೋಣ. ನಮ್ಮ ಸ್ನೇಹಿತರೆಲ್ಲ ರಣರೋಚಕ ಅಂತ ಮೇನ್ ಸ್ಟ್ರೀಮ್ನವ್ರು ಹೇಳ್ಬಿಟ್ಟಿದ್ದಾರೆ. ಒಂದು ಮಹತ್ವದ ಘಟ್ಟಕ್ಕೆ, ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಇಬ್ರು ಕೂಡ ಸೆಡ್ ಹೊಡೆ ಆ ಕಡೆಗೆ ಇಳಿದ್ಬಿಟ್ಟಿದ್ದಾರೆ. ಅವ್ರ ಹಿಂದೆ ಅವ್ರ ಬೆಂಬಲಿಗರಿದ್ದಾರೆ. ಯಾರು ಬೀಳ್ತಾರೆ ಮ್ಯಾಲೆ ಹೇಳ್ತಾರೆ ಹೇಳಕ್ಕಾಗಲ್ಲ. ಅಂಪೈರ್ ಆಗಿದ್ದವರು ಈ ಅಖಾಡದಲ್ಲಿ ಕಾಂಗ್ರೆಸ್ ಹೈಕಮಾಂಡ್, ರಾಹುಲ್ ಗಾಂಧಿ ಅವ್ರು ನಿಂತ್ಕೊಂಡಿದ್ದಾರೆ ಅಂಪೈರಿಂಗ್ ಮಾಡ್ತಾ. ಸೊ ಅವನ ಗೊತ್ತಿಲ್ಲ ಅಂಪೈರ್ ಕಣ್ಣು ಮುಚ್ಕೊಂಡು ಕೂತಿದಾರೋ ಹಾಗೆ ಇದಾರೋ ಗೊತ್ತಿಲ್ಲ. ಬಟ್ ದೇ ಆರ್ ಪ್ಲೇಯಿಂಗ್ ದರ್ ಗೇಮ್. ಇಬ್ರು ಬ್ಯೂಟಿಫುಲಿ ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ಯಾರು ಸೋತಾರೋ ಗೆಲ್ತಾರೋ ಗೊತ್ತಿಲ್ಲ. ಓಕೆ, ಎಸ್, ಥ್ಯಾಂಕ್ ಯು ಸರ್. ಪ್ರತಿದಿನನೂ ಕಷ್ಟದ ದಿನನೇ, ಯಾವುದು ಏನು ಸುಲಭ ಏನಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ಒಂದು ಕಡೆ ಸಂಘಟನಾ ಚತುರ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯ. ಇವರಿಬ್ಬರ ಮಧ್ಯದ ಈ ಕದಂದ ಗುದ್ದಾಟ ಇದೆಯಲ್ಲ, ಮದಗಜಗಳ ಯುದ್ಧಕ್ಕಿಂತ ಯಾವುದಕ್ಕೂ ಕಮ್ಮಿ ಇಲ್ಲ. ಭಟ್ರು ಹೇಳೋ ಪ್ರಕಾರ ಒಂದು ರೀತಿ ರೋಚಕ ಹಂತದತ್ತ ಬರ್ತಾ ಇದೆ. ಎಲ್ಲರೂ ಅವ್ರವ್ರದೇ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಈ ಏನೇನಾಗುತ್ತೆ ಅನ್ನೋದನ್ನು ಅವತ್ತಿನ ಅಪ್ಡೇಟ್ಸನ್ನು ಶಶಿಧರ್ ಭಟ್ರ ಜೊತೆ ನಾವು ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಹೀಗೆ ಮುಂದುವರಿಯುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. 135ರಷ್ಟು ಪ್ರಚಂಡ ಬಹುಮತವನ್ನು ಕೊಟ್ಟು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಂಥ ಕರ್ನಾಟಕಕ್ಕೆ ಕಾಂಗ್ರೆಸ್ ದ್ರೋಹ ಮಾಡ್ತಿದೆಯಾ? ಮುಖ್ಯಮಂತ್ರಿಗಳ ಸ್ಥಾನದ ಬದಲಾವಣೆ ಯಾವ ಹಂತಕ್ಕೆ ಹೋಗ್ತಾ ಇದೆ? ಹಠಕ್ಕೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್, ಏನಾದರೂ ಮಾಡಿ ಇಳಿಸ್ತೀನಿ ಅಂತ. ಈ 31 ಶಾಸಕರ ಪತ್ರ ಇದೆಯಲ್ಲ, ಇದು ಇಡೀ ಘಟನೆಗೆ ಹೊಸ ಡೈಮೆನ್ಷನ್ ಕೊಡ್ತಿದೆ ಅಂತ ನಾನು ಸ್ವಲ್ಪ ಸ್ಟಾರ್ಟ್ ಆಗಿದೆ. 99% ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗಿದ್ದಾರೆ. ಡಿ ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಹೈಕಮಾಂಡ್. ನಾನು ನಿಮಗೆ ದಿನಾಂಕ ಕೇಳಿದ್ದೆ, ನನ್ನಲ್ಲಿ ಯಾವತ್ತು ಮಾಡ್ತೀನಿ, ಆ ದಿನಾಂಕವನ್ನು ಅನೌನ್ಸ್ ಮಾಡಿ